ಎಲ್ಲರಿಗೆ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ದಾರೆ ಪ್ರಿಯರೇ. ಮತ್ತು ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 86ನೇ ಅಧ್ಯಾಯ 7ನೇ ವಚನ. ಯೆಹೋವನೇ, ಆಪತ್ತಿನ ಸಮಯದಲ್ಲಿ ನಿನಗೆ ಪ್ರಾರ್ಥಿಸುತ್ತಿದ್ದೇನೆ, ನೀನು ಸದ್ದುತ್ತರನ್ನು ದಯಪಾಲಿಸುವಿ ಎಂದು ನನಗೆ ಗೊತ್ತಿದೆ. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದರ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರು ಪ್ರಿಯರೇ. ಯೆಹೋವ ದೇವರೇ, ಆಪತ್ತಿನ ಸಮಯದಲ್ಲಿ ನಿನಗೆ ನಾನು ಪ್ರಾರ್ಥಿಸುತ್ತೇನೆ, ನೀನು ಉತ್ತರವನ್ನು ದಯಪಾಲಿಸುವೆ ಎಂಬುದಾಗಿ ನನಗೆ ಗೊತ್ತಿದೆ ಎಂಬುದಾಗಿ ಇಲ್ಲಿ ದಾವೀದ ಮಹಾರಾಜರು ಹೇಳ್ತಿದ್ದಾರೆ. ಯೆಹೋವ ದೇವರೇ, ನನ್ನ ಆಪತ್ತಿನಂತ ಸಮಯದಲ್ಲಿ ನನಗೆ ನೀನು ಉತ್ತರಿಸುವಂತ ದೇವರು, ನಾನಿನ್ನ ಪ್ರಾರ್ಥಿಸ್ತಾ ಇದ್ದೇನೆ, ನೀ ನನಗೆ ಎಲ್ಲಾ ವಿಷಯ ನನ್ನ ಪ್ರಾರ್ಥನೆ ಕೇಳುವಂತ ದೇವರಾಗಿದೆಯಪ್ಪ ಅಂತ ಹೇಳಿ ಈ ದಾವೀದ ಭಕ್ತರು ಪ್ರಾರ್ಥನೆ ಮಾಡ್ತಿದ್ದಾರೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಮಗೆ ಆಪತ್ತು ದಿನಗಳು ಅಂತ ಹೋರಾಟಗಳು ಬಂದಾಗ ನಾವು ಯಾರನ್ನು ಪ್ರಾರ್ಥಿಸಬೇಕು? ದೇವರನ್ನೇ ಪ್ರಾರ್ಥಿಸುವಂತರಾಗಿರ್ಬೇಕು. ಆತ ನಮ್ಮ ಪ್ರಾರ್ಥನೆ ಕೇಳುವಂತ ದೇವರಾಗಿದ್ದರೆ ಮುಂಜಾನೆ ಸಮಯದಲ್ಲಿ ಎಂಬುದಾಗಿ ನಾವು ವಿಶ್ವಾಸವಿಟ್ಟು ನಾವು ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು. ಪ್ರತಿಯೊಂದು ಆಪತ್ತುಗಳು ಬರಲಿ, ಕಷ್ಟಗಳು ಬರಲಿ, ನಿಂದೆಗಳು ಬರಲಿ, ಎಂತ ಒಂದು ಪರಿಸ್ಥಿತಿಗಳು ಬರಲಿ, ಅದ್ರ ದೇವರಿಗೆ ನಾವು ಪ್ರಾರ್ಥಿಸುವಂತರಾಗಿರೋಣ. ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾ ಇದ್ರೆ ಮುಂಜಾನೆ ಸಮಯ ಅಂತೇಳಿ ನಾವು ಎಲ್ಲಾ ವಿಷಯ ನಾವು ದೇವರಿಗೆ ಮರಡುವಂತರಾಗಿರೋಣ ಪ್ರಿಯ. ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮ ಎಲ್ಲಾ ಆಪತ್ತು ದಿನಗಳಿಂದ ದೇವರು ನಮ್ಮನ್ನು ಬಿಡಿಸುವಂತ ದೇವರು, ನಮ್ಮ ಪ್ರಾರ್ಥನೆ ಕೇಳುವಂತ ದೇವರಾಗಿದ್ದಾರೆ ಪ್ರಿಯ. ನಮ್ಗೆ ಆಪತ್ತುಗಳು ಬಂದಾಗ ನಾವು ಅನ್ಕೊಳ್ತೇವೆ, ಇನ್ನೊಬ್ಬರಿಗೆ ನಾವು ಸಹಾಯ ಕೇಳ್ತೇವೆ. ನಮಗೆ ಕಷ್ಟಗಳು ಬಂದಾಗ ನಮ್ಗೆ ಸಹಾಯ ಮಾಡ್ರಿ, ನಮಗೆ ಮನೆ ಇಲ್ಲ ಮನೆ ಕೊಡ್ರಿ, ನಮ್ಮ ಕುಟುಂಬ ಸಮಸ್ಯೆ ನಮ್ಗೆ ಹಣದ ಸಹಾಯ ಮಾಡ್ರಿ ಅಂತ ನಮ್ಗೆ ಬಂದಂತ ಆಪತ್ತುಗಳನ್ನ ನಾವು ಇನ್ನೊಬ್ಬರಿಗೆ ಸಹಾಯ ಕೇಳ್ತೇವೆ ಹೊರತು ನಾವು ದೇವರಿಗೆ ಪ್ರಾರ್ಥನೆ ಮಾಡೋದು ನಾವು ಮರ್ತು ಹೋಗ್ತೇವೆ ಪ್ರಿಯರೇ. ಇಲ್ಲಿ ಸ್ಪಷ್ಟವಾಗಿ ದಾವೀದ ಭಕ್ತರು ಹೇಳ್ತಿದ್ದಾರೆ, ಯೆಹೋವನೇ, ಆಪತ್ತಿನ ಸಮಯದಲ್ಲಿ ನಾನು ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದೇನೆ, ನೀನು ನನ್ನನ್ನು ಉತ್ತರಿಸುವಂತ ದೇವರು ಆಗಿದೆ ಎಂಬುದಾಗಿ ಪ್ರಿಯರೇ. ನಾವು ಸಹ ಅಂತ ನಂಬಿಕೆ ವಿಶ್ವಾಸವುಳ್ಳವರಾಗಿ ನಾವು ದೇವರಿಗೆ ಪ್ರತಿಯೊಂದು ಕಷ್ಟ ಸಮಸ್ಯೆಗಳಲ್ಲಿ ಆಪತ್ತದಲ್ಲಿ ನಾವು ದೇವರಿಗೆ ಪ್ರಾರ್ಥಿಸುವಂತರಾಗಿರಬೇಕು. ಹಲ್ಲೆಲೂಯ. ಈ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಅದ್ಭುತ ರೀತಿಯಾಗಿ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆತ ನಮ್ಮ ಆಪತ್ತು ದಿನಗಳೆಲ್ಲ ದೇವ್ರು ತೆಗೆದು ಆತ ನಮ್ಗೆ ಒಳ್ಳೆ ರೀತಿಯಾಗಿ ಆತನ ನಡೆಸುವಂತ ದೇವರಾಗಿದ್ದಾರೆ ಪ್ರಿಯರೇ. ನೀವು ಮಾಡುವುದೇನಂದ್ರೆ ಪ್ರಿಯರೇ, ನಮ್ಗೆ ಎಂತ ಪರಿಸ್ಥಿತಿಗಳು ಬರಲಿ ನಾವು ದೇವರನ್ನು ಪ್ರಾರ್ಥಿಸುವಂತರಾಗಿರ್ಬೇಕು. ಆತ ನಮ್ಮ ಪ್ರಾರ್ಥನೆ ಕೇಳ್ತಾ ಇದ್ದಾರೆ ಮುಂಜಾನೆ ಸಮಯದಲ್ಲಿ ಎಂಬುದಾಗಿ ನಾವು ವಿಶ್ವಾಸ ಇಟ್ಟು ನಾವು ಈ ವಾಕ್ಯನ ಗಟ್ಟಿಗೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಾವು ಧೈರ್ಯ ತಂದ್ಕೊಳ್ಬೇಕು. ದೇವ್ರು ನಮಗೆ ನಮ್ಮ ಜೀವಿತದಲ್ಲಿದ್ದಂತ ಎಲ್ಲಾ ಪರಿಸ್ಥಿತಿಗಳು ಅಂತ ಆಪತ್ತಂತ ಸಮಯಗಳೆಲ್ಲ ದೇವ್ರು ತೆಗಿತಾ ಇದ್ದಾರೆ ಎಂಬುದಾಗಿ ನಾವು ಪ್ರಾರ್ಥನೆಯಲ್ಲಿ ನಾವು ಏಕೀಭವಿಸುವಾಗ ದೇವರು ಈ ವಾಗ್ದಾನ ಮುಖಾಂತರವಾಗಿ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶ್ವಾಸಿ ಬಲಪಡಿಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯ ತಂದೆ ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರಪ್ಪ. ಈ ವಾಗ್ದಾನ ಎಲ್ಲರ ಜೀವಿತದಲ್ಲಿ ತಂದೆ ನೀವು ಆಶೀರ್ವದಿಸುವಂತ ದೇವರು, ಬಲಪಡಿಸುವಂತ ದೇವರಾಗಿರಪ್ಪ. ಈ ಮುಂಜಾನೆ ಸಮಯ ತಂದೆ ಮತ್ತು ವಿಶೇಷವಾಗಿ ತಂದೆ ಎಷ್ಟು ಜನರು ಎಕ್ಸಾಮ್ ಬರೆಯುವಂತ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಪ್ರಭಾ. ಅವರು ಎಂತ ಆಪತ್ತಲ್ಲಿದ್ದರೂ ಸಹ ತಂದೆ ಅವ್ರು ನಿನ್ನಲ್ಲಿ ಮರಡುವಾಗ ಅವ್ರು ಬರೆಯುವಂತ ಪ್ರತಿಯೊಂದು ಎಕ್ಸಾಮ್ದಲ್ಲಿ ಪ್ರಭಾ ಅವ್ರು ನೀವೇ ಸಹಾಯಕನಾಗಿದ್ದು ಅವರು ಕೋರಿಕೆಗಳಲ್ಲಿ ನೆರವೇರಿಸಪ್ಪ. ಸ್ತೋತ್ರ. ಅವರು ನಿಮಗೆ ಪ್ರಾರ್ಥಿಸುವಾಗ ಪ್ರಭಾ ಅವ್ರ ಪ್ರಾರ್ಥನೆಯನ್ನು ಕೇಳ್ತಾ ಇದೆ ಎಂಬುದಾಗಿ ಅವ್ರ ನಂಬಿಕೆ ವಿಶ್ವಾಸ ಇಟ್ಟು ತಂದೆ ಮುಂಜಾನೆ ಸಮಲಿ ಈ ವಾಗ್ದಾನ ಹಿಡ್ಕೊಂಡು ಅವ್ರು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಪ್ರಭಾ ಪ್ರತಿಯೊಂದು ವಿಷಯದಲ್ಲಿ ತಂದೆ ಅವ್ರ ಮಕ್ಕಳ ಜೊತೆಲಿದ್ದು ನೀವೆಲ್ಲ ವಿಷಯದಲ್ಲಿ ಸಹಾಯಕನಾಗಿದ್ದು ನಿಮ್ಮ ಕೃಪೆಯಿಂದ ನಡೆಸುವಂತ ದೇವ್ರ ಪ್ರಭಾ ತಂದೆ. ದೇವರು ಮುಂಜಾನೆ ಸಮಲಿ ತಂದೆ ಎಷ್ಟು ಜನರ ಕುಟುಂಬದಲ್ಲಿ ತಂದೆ ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ, ರೋಗದಲ್ಲಿ, ಯಾವ ವಿಷಯದಲ್ಲಿ ತಂದೆ ಆಪತ್ತಿನಲ್ಲಿ ಇದ್ದಂತ ಅವ್ರ ಪರಿಸ್ಥಿತಿ ಅಲ್ಲ ಪ್ರಭಾ ಎಲ್ಲವನ್ನು ತೆಗಿತಿದೆ ಅಪ್ಪ. ಮುಂಜಾನೆ ಸಮಲಿ ಅವ್ರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಸಮೃದ್ಧಿ ಜೀವನ ನಡೆಸ್ತಾ ಇದ್ರಪ್ಪ.
ಸ್ತೋತ್ರ. ತಂದೆ ದೇವರೇ, ಇಲ್ಲಿ ದಾವೀದ ಭಕ್ತರು ಹೇಳ್ತಾರೆ, ಯೆಹೋವನೇ ಆಪತ್ತಿನಲ್ಲಿ ನಾನು ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದೇನೆ, ನೀನು ನನಗೆ ಸದ್ದುತ್ತರನ್ನು ದಯಪಾಲಿಸುವಂತ ದೇವರು ನೀನಾಗಿದೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನಪ್ಪ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡುವಾಗ ತಂದೆ ನಮ್ಮ ಜೀವಿತದಲ್ಲಿ ಸಹ ಅಂತ ನಂಬಿಕೆಯುಳ್ಳ ಪ್ರಾರ್ಥನೆಯಲ್ಲಿ ನಮ್ಮ ಮಾಡುವಂತೆ ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ ಎಸೆಯ. ಈ ಮುಂಜಾನೆ ಸಮಯ ತಂದೆ ಎಷ್ಟು ಜನರು ವಾಗ್ದಾನ ನೋಡ್ತಿದ್ರು, ಅವರ ಜೀವಿತದಲ್ಲಿ ತಂದೆ ಈ ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭಾ ನೀವೇ ಆಶ್ವಸಿಸಿ ಬಲಪಡಿಸಿ ನೀವೇ ನಡೆಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಪ್ರಿಯರೇ, ಎಷ್ಟು ಜನರು ಈ ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಏಕೀಭವಿಸಿರಿ ಪ್ರಿಯರೇ. ಈ ವಾಗ್ದಾನ ಅನೇಕರಿಗೆ ತಿಳಿಯಪಡಿಸುವಂತರಾಗಿರ್ರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೇವೆ. ಮತ್ತು ಹೊಸೊಬ್ರು ಯಾರಾದ್ರೂ ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ದೇವರು ಆತನ ವಾಗ್ದಾನ ಮೂಲಕವಾಗಿ ಎಲ್ಲಾ ರೀತಿಯಾಗಿ ಆತನ ಪ್ರತಿದಿನ ಅದ್ಭುತ ರೀತಿಯಾಗಿ ಆತನ ಆಶ್ವಸಿಸಿ ಬಲಪಡಿಸುವಂತ ದೇವರು. ಮತ್ತು ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರ ಜೀವಿತದಲ್ಲಿ ತಂದು ಆತನ ವಾಗ್ದಾನ ನೆರವೇರಿಸಿ ಆಶ್ವಸಿಸಿ ಬಲಪಡಿಸುವಂತ ದೇವರು ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.